ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಿಮಗೆ ಬರ್ತಕ್ಕಂಥ ಆಗಸ್ಟ್ ಕಡೆಯದಲ್ಲಿ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸಾಧನಾ ಪರೀಕ್ಷೆ 2 ಅಂದರೆ FA 2 ಪರೀಕ್ಷೆ ಮಾಡ್ತಾರೆ. ಅದಕ್ಕಿರ್ತಕ್ಕಂಥ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಇದಕ್ಕಿಂತ ಮುಂಚೆ 9ನೇ ತರಗತಿಯಲ್ಲಿ ನಾನು ಎಲ್ಲ ವಿಷಯದಲ್ಲಿ ವಿಡಿಯೋಗಳನ್ನು ನಿಮಗಾಗಿ ಪೋಸ್ಟ್ ಮಾಡಿದ್ದೀನಿ. ಓಕೆ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದ್ಸರಿ ಚೆಕ್ಔಟ್ ಮಾಡಿ. ಸೊ ನಿಮಗೆಲ್ಲ ವಿಡಿಯೋಗಳು ಪ್ರತಿ ವಿಷಯದಲ್ಲಿ 2 ರಿಂದ 3 ವಿಡಿಯೋಗಳು ಸಿಗ್ತವೆ. ಇಷ್ಟು ನೋಡ್ಕೊಂಡು ಹೋದರೆ ಸಾಕು, ಆರಾಮಾಗಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇನ್ನೂ ಯಾವ ಪಾಠ ಓದಿಲ್ಲ ಅನ್ನೋರು, ಸೊ ಪಾಠದ ಪ್ರಶ್ನೋತ್ತರಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡುವ. ಮೊದಲಿಗೆ ಬಹು ಆಯ್ಕೆ 3 ಪ್ರಶ್ನೆಗಳಿದ್ದಾವೆ. ಇವನೊಬ್ಬ ಪದ ಈ ಸಂಧಿಗೆ ಉದಾಹರಣೆಯಾದ ಪದವಿದು ಅಂತ ಕೇಳಿದರೆ, ಸೊ ಇವನೊಬ್ಬ ಅಂತಕ್ಕಂಥದ್ದು ಲೋಪಸಂಧಿಗೆ ಉದಾಹರಣೆ. ಪ್ರಶ್ನೆ 2, ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾದ ಪದವಿದು. ಹೆಜ್ಜೆ ನೋವು, ಇಮ್ಮಡಿ, ಮೈಮರೆತು, ತಲೆನೋವು ಅಂತ ಇದೆ. ಸೊ ತಲೆನೋವು ಅಂತಕ್ಕಂಥದ್ದು ತತ್ಪುರುಷ ಸಮಾಸ. ಇನ್ನು ಸಂಬಂಧೀಕರಣದಲ್ಲಿ ಕೇವಲ ಒಂದೇ ಒಂದು ಪ್ರಶ್ನೆ ಕೇಳಿದ್ದಾರೆ. ತಿಂದನು ಅಂದರೆ ಭೂತಕಾಲ, ಆದರೆ ತಿನ್ನುವನು ಅಂದರೆ ಏನು ಅಂತ ಕೇಳಿದ್ದಾರೆ. ಓಕೆ, ಭವಿಷ್ಯತ್ ಕಾಲ, ತಿನ್ನುತ್ತಾನೆ ಅಂದರೆ ವರ್ತಮಾನ ಕಾಲ ಬರಬೇಕು. ಮುಂದಿನ ಪ್ರಶ್ನೆ, ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ನಿಮಗೆ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು? ಸರಿಯಾದ ಉತ್ತರ, ರಾಜನು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು. ಪ್ರಶ್ನೆ 5, ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು? ಉತ್ತರ, ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು. ಪ್ರಶ್ನೆ 6, ಚನ್ನಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಯಾರು? ಸೊ ಚನ್ನಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟೈಡೆ ಅಂತಕ್ಕಂಥದ್ದು ಉತ್ತರ. ಇನ್ನು 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಇದನ್ನು ನೀವು 2 ರಿಂದ 3 ವಾಕ್ಯಗಳ ಉತ್ತರಗಳನ್ನು ಬರಿಬೇಕು. ಮೊದಲ ಪ್ರಶ್ನೆ, ರಾಧಾಕೃಷ್ಣನ್ ಅವರ ವೇಷಭೂಷಣಗಳ ಬಗ್ಗೆ ಬರೀರಿ. ಉತ್ತರ ಏನಿತ್ತಪ್ಪ ಅಂತಂದ್ರೆ, ಬಾಹ್ಯರೂಪ, ಎತ್ತರವಾದ ನಿಲುವು, ಬಿಸ್ಕಟ್ ಬಣ್ಣದ ರೇಷ್ಮೆಯ ನಿಲುವಂಗಿ, ಶುಭ್ರವೂ ನಿರಾಡಂಬರವೂ ಆದ ಬಿಳಿಯ ಪಂಚೆ ಮತ್ತು ರುಮಾಲು, ಕೋಪಸೂಚಕವಲ್ಲದ ಹುಬ್ಬು, ಯಾವುದೋ ಸಮಸ್ಯೆಯ ಒಳಹೋಗುವಂತಿರುವ ಕಣ್ಣನೋಟ, ಮುಗುಳು ನಗೆಯ ಸುಳಿವು, ಇವು ರಾಧಾಕೃಷ್ಣನ್ ಅವರ ವೇಷಭೂಷಣಗಳು. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾಯಿಸಿದರೂ ಅವರು ತಮ್ಮ ವೇಷಭೂಷಣಗಳನ್ನು ಕೊನೆಯವರೆಗೂ ಉಳಿಸಿಕೊಂಡಿದ್ದರು ಅಂತ ಬರಿಬೇಕು. ನೆಕ್ಸ್ಟ್ ಒನ್, ಅಭಯ ರುಚಿ ತಲ್ಲಣಗೊಳ್ಳಲು ಕಾರಣವೇನು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇದು ಕೂಡ 2 ಅಂಕದ ಪ್ರಶ್ನೆ, ನೀಟಾಗಿ ಬರೀರಿ. ಅಭಯ ರುಚಿ ಕೇವಲ ಸಂಕಲ್ಪ ಹಿಂಸೆಯ ಫಲವಾಗಿ ಅನೇಕ ಜನ್ಮಾಂತರಗಳನ್ನು ಎತ್ತಿರುತ್ತಾನೆ. ಆದರೆ ಮಾರಿದತ್ತ ನಿಜವಾಗಿಯೂ ಪ್ರಾಣಿ ಬಲಿ ಮತ್ತು ನರಬಲಿ ನೀಡುತ್ತಿರುವುದರಿಂದ ಮುಂದೆ ಅವನು ಅನುಭವಿಸಬೇಕಾದ ಕೇಡನ್ನು ನೆನೆದು ತಲ್ಲಣಗೊಂಡನು. ಪ್ರಶ್ನೆ 9, ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದ ಕವಿ ಬಯಸಿದ್ದಾನೆ ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಈಸಿ ಆನ್ಸರ್. ಅಯ್ಯಯ್ಯ ಚೆನ್ನಾಗಿದೆ ಎಂದ ಕನ್ನಡಿಗರು, ರಯ್ಯ ಮಂಚಿದಿ ಎಂದ ತೆಲುಗರು, ಅಯ್ಯಯ್ಯ ಎಂಚ ಪೋರ್ಲಾಡಿ ಎಂದ ತುಳುವರು, ಮಯುಬ್ಬಿ ಹೇಳಿ ಹೊಗಳಬೇಕು ಅಂತ ಕವಿ ಬಯಸ್ತಾನೆ ಅಂತ ಬರೆದ್ರೆ ಸಾಕು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಿಬೇಕು. ಕೇವಲ 1 ಪ್ರಶ್ನೆ ಕೇಳಿದ್ರು 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ, ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಅಂತಕ್ಕಂಥ 3 ಸ್ಟೆಪ್ಸಲ್ಲಿ ಬರಿಬೇಕು. ಆಯ್ಕೆ ಏನಿದೆ, ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾ ಅವರು ಬರೆದಿರುವ ಶ್ರೀ ಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯಪಾಠದಿಂದ ಆರಿಸಿದ್ದೀವಿ. ಓಕೆನಾ. ಸಂದರ್ಭ, ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸುವ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೂರ್ಖರ ಸಂಖ್ಯೆ 1000ವಿರಲಿ, 10,000ವೇ ಇರಲಿ, ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗೋದಿಲ್ಲ. ಮೇಧಾವಿಯು, ಶೂರನು, ಕಾರ್ಯದಕ್ಷನು, ರಾಜ್ಯಶಾರದ ವಿಶಾರದನು ಆದ ಒಬ್ಬನೇ. ಆದರೂ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸುವನಿಗೆ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತ ನೀವು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಏನಿದೆ ಅಂತಂದರೆ, ಸ್ಥಳ ಕಾಲ ಕೃತಿಗಳನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ದೇವಿದಾಸ್ ಅವರ ಬಗ್ಗೆ ಇದೆ. ವೆರಿ ಸಿಂಪಲ್, ಏನು ಬರೀಬೇಕು, ದೇವಿದಾಸ್ ಅವರ ಕಾಲ 1800. ಓಕೆ, ಆಮೇಲೆ ಇವರ ಮುಖ್ಯ ಕೃತಿಗಳು ದೇವಿ ಮಹಾತ್ಮೆ, ಗಿರಿಜಾ ಕಲ್ಯಾಣ, ಚಿತ್ರಸೇನ ಕಾಳಗ, ದ್ರೌಪದಿ ಕಲ್ಯಾಣ, ಅಭಿಮನ್ಯು ಕಾಳಗ. ನಿಮ್ಮ ಏನು ಪುಸ್ತಕದಲ್ಲಿದೆನಾ ಅದನ್ನೇ ಬರೀರಿ. ಹೆಚ್ಚಿಗೆ ಏನು ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಓಕೆನಾ. ಒಂದು ಪದ್ಯ ಪೂರ್ಣ ಮಾಡಬೇಕು ಮಕ್ಕಳ. ಸೊ ಅದಿರೋದು
2 ಅಂಕಕ್ಕೆ. ಸಂಕಲ್ಪ ಹಿಂಸೆಯೊಂದರಂ ಳಾಂ ಕಂಡೆ ಭವದ ದುಃಖ ಮುಂಡೆಂ ನೀನಿ ಶಂಕತೆ ಇನಿನಿತಿ ದೇಹಿಗಳಂ ಕೊಂದಪೆ ನರಕದೋಳ್ ನಿವಾರಣೆ ಒಡೆವೈ ಅಂತಕ್ಕಂಥದ್ದಿದೆ. ಸೊ ಇದು ಹಳಗನ್ನಡ ಪದ್ಯ ಇದೆ. ಸೊ ಆಲ್ಮೋಸ್ಟ್ ಆಲ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಇವುಗಳನ್ನು ಕೊಡ್ತಾರೆ, ಅಥವಾ ಇವುಗಳಿಂದ ನಿಮಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರಲಿಕ್ಕೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ. ಇನ್ನು ಒಂದು ಪದ್ಯದ ಪ್ರಸ್ತಾರ ಹಾಕಿ ಛಂದಸ್ಸನ್ನು ನೀವೇನು ಮಾಡಬೇಕು, ಘನ ವಿಂಗಡಣೆ ಮಾಡಿ ಹೆಸರನ್ನು ಹೇಳಬೇಕು. ಇಲ್ಲಿ 2 ಸಾಲುಗಳಿದ್ದಾವೆ. ಗುರುವಿಂದು ಬೆಸಸೆ ಭಿಕ್ಷೆಗೆ ಬರುತ್ತಿರೆ ಪೀಡಿತಂ ದರೆಮ್ಮ ನಾದೆಸೆ ಗೆ ಭಯಂ ಅಂತ ಇದೆ. ಸೊ ಏನು ಮಾಡಬೇಕು, 2 ಸಾಲಿರೋದ್ರಿಂದ ನಿಮಗೆ ಗೊತ್ತಾಗ್ತದೆ ಇದೇನಪ್ಪ ಅಂತಂದರೆ ಕಂದ ಪದ್ಯದ ಸಾಲುಗಳು ಅಂತ ಗೊತ್ತು. 2 ಸಾಲ ಬರ್ತಂದರೆ ಕಂದ ಪದ್ಯದ ಸಾಲುಗಳು. ಆವಾಗ ನೀವೇನು ಮಾಡಬೇಕಪ್ಪ ಅಂದರೆ 4 ಕರೆದು 3 ಘನ ಆಗ್ತದೆ. ಇದು 4, ಇದು 4, ಇದು 4. ಇಲ್ಲಿ ಬರಿತೀರಿ, ಎಷ್ಟು ಬರಿತೀರಿ? 12 ಬರಿತೀರಿ. ಇಲ್ಲಿನೂ ಕೂಡ 4 4 4 4 ಅಂದರೆ 4 5 20. ಇಲ್ಲಿ 12 ಮತ್ತು 20 ಇದಾವೆ. ಸೊ ಇದೇನು ಮಾಡಬೇಕಪ್ಪ ಅಂದ್ರೆ ಇದು ಮಾತ್ರಾಗಣ ಆಧಾರಿತ ಅಂತ ಬರೀಬೇಕು. ಓಕೆ, ಇದು ಮಾತ್ರಾಗಣ ಆಧಾರಿತ ಕಂದ ಪದ್ಯವಾಗಿದೆ ಅಂತ ಬರೆದ್ರೆ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗಿ ಆಗ್ತದೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ನಾನು 9ನೇ ತರಗತಿಗೆ ಇರ್ತಕ್ಕಂಥ ಒಂದು FA2ದ ಮಾಡೆಲ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಸೊ ಉಳಿಕೆದ ಎಲ್ಲ ವಿಷಯಗಳು ತುಂಬಾ ಇದ್ದಾವೆ. ಅವೆಲ್ಲವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಹೆಚ್ಚು ಜನರಿಗೆ ಶೇರ್ ಮಾಡಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡೋದನ್ನು ಮಾತ್ರ ಮರೆಯದಿರಿ. ಗುಡ್ ಲಕ್.